ನಮಸ್ಕಾರ ಸ್ನೇಹಿತರೆ. ಇಂದಿನ 5 ನಿಮಿಷ ಧ್ಯಾನ ನಿಮ್ಮ ಮನಸ್ಸಿನ ಒತ್ತಡ, ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುತ್ತದೆ. ಮೊದಲಿಗೆ ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ, ಕತ್ತು ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ. ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಸಾಧ್ಯವಾದರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಆಗ್ತಾ ಇಲ್ಲ ಅಂದರೆ ಸಾಧಾರಣವಾಗಿ ಕಾಲುಗಳನ್ನು ಮಡಿಚಿ ಕುಳಿತುಕೊಳ್ಳಿ. ಎರಡೂ ಕೈಗಳನ್ನು ಧ್ಯಾನ ಮುದ್ರೆಗೆ ತನ್ನಿ. ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. 5 ನಿಮಿಷಗಳ ಕಾಲ ಧ್ಯಾನ ಹೀಗೇ ಮುಂದುವರಿಸಿ. ಕೇವಲ ನಿಮ್ಮ ಮನಸ್ಸು ಉಸಿರಾಟದ ಮೇಲೆ ಗಮನ ಹರಿಸಿ. ಮೊದಲಿಗೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತಾ ಇರುತ್ತೆ. ಇರಲಿ, ಮತ್ತೆ ಉಸಿರಾಟದ ಕಡೆ ಗಮನ ಹರಿಸಿ. ಒಂದು ಬಿಳಿಯಾದ ಬೆಳಕು ತಲೆಯಿಂದ ಕಾಲಿನವರೆಗೆ ಹರಿಯುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಉಸಿರು ಒಳಗೆ ಬರುವಾಗ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯು ನಮ್ಮ ದೇಹದಲ್ಲಿ ಪ್ರವೇಶಿಸುತ್ತಿದೆ ಎಂದುಕೊಳ್ಳಿ. ಉಸಿರು ಹೊರಗೆ ಬಿಡುವಾಗ ನಕಾರಾತ್ಮಕ ಶಕ್ತಿಯು ಹೊರಗೆ ಹೋಗುತ್ತಿದೆ ಎಂದು ಭಾವಿಸಿ. ನಿಮ್ಮ ಹೃದಯದಲ್ಲಿ ಆಗುವ ಬದಲಾವಣೆ ನೀವೇ ಗಮನಿಸಿ. ಹೀಗೆ 5 ನಿಮಿಷಗಳ ಕಾಲ ಧ್ಯಾನ ಮಾಡಿ. ದಿನಾಲು ಬೆಳಿಗ್ಗೆ 5:30 ಧ್ಯಾನ ಪ್ರಾರಂಭಿಸಿ. 21 ದಿನಗಳ ಕಾಲ ಮಾಡಿ ನೋಡಿ. ನಿಮ್ಮ ಮನಸ್ಸು, ದೇಹದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಗಮನಿಸಿ. ತಲೆಯನ್ನು ಸ್ವಲ್ಪ ಮೇಲೆ ಮಾಡಿ ಭ್ರೂಕುಟಿಯ ಮಧ್ಯಭಾಗದಲ್ಲಿ ಗಮನಿಸಿ. ಭ್ರೂಕುಟಿ ಅಂದರೆ ಹಣೆಯ ಮಧ್ಯಭಾಗದಲ್ಲಿ. ಶೂನ್ಯ ಭಾವದಿಂದ ಗಮನಿಸಿ. ಮತ್ತೆ ಎರಡೂ ಕೈಗಳನ್ನು ಕ್ರಾಸ್ ಮಾಡಿ. ನಿಮ್ಮ ಎರಡೂ ಭುಜಗಳ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಎರಡೂ ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳಿ. ಶರೀರದ ಎಲ್ಲ ಭಾಗಗಳಿಗೂ ಸ್ಪರ್ಶಿಸಿ. ಕಣ್ಣು ತೆರೆಯಿರಿ. 1 ನಿಮಿಷ ಅದೇ ಜಾಗದಲ್ಲಿ ಕುಳಿತುಕೊಳ್ಳಿ. ನಂತರ ನಿಮ್ಮ ದೈನಂದಿನ ಕಾರ್ಯಗಳನ್ನು ಮುಂದುವರಿಸಿ. ಈ ದಿನ ನಿಮ್ಮೆಲ್ಲರಿಗೆ ಶುಭ ದಿನವಾಗಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರೂ ಆ ಪರಮೇಶ್ವರನ ದಿವ್ಯ ಅನುಗ್ರಹ ಪಡೆಯೋಣ. ಧನ್ಯವಾದಗಳು.